ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಕೆಎ ಅಥಾರಿಟಿಯಿಂದ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಕೆಎ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡಿಗೆ ಒಂದು ಲಿಂಕ್ ಅನ್ನ ಬಿಟ್ಟಿದ್ದಾನೆ. ಓಕೆ, ಸೊ ನೀವು ಕೆಎ ವೆಬ್ಸೈಟ್ ಹೋದ ತಕ್ಷಣ ನಿನ್ನೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಯಾರ್ಯಾರು ಆಲ್ರೆಡಿ ಅಪ್ಲೈ ಮಾಡಿದಾರೆ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಟುಡೇ ಇಸ್ ದ ಲಾಸ್ಟ್ ಡೇ ಟು ಅಪ್ಲೈ. ಸೊ ಯಾವ್ಯಾವ ಸ್ಟೂಡೆಂಟ್ಸ್ ಇನ್ನೂ ಅಪ್ಲೈ ಮಾಡಿಲ್ವೋ ಸೊ ಅವರೆಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ಬೇಗನೆ ಅಪ್ಲೈ ಮಾಡಿ. ಸೊ ಯಾಕಂತ ಹೇಳಿದ್ರೆ ಇವತ್ತು 11 ಗಂಟೆ ತನಕ ಟೈಮ್ ಇದೆ. ಬೆಳಗ್ಗೆ 11 ಗಂಟೆ, ಸಂಜೆ ಈವ್ನಿಂಗ್ 6 ಗಂಟೆ ತನಕ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಇರುತ್ತೆ. ರಿಪೀಟ್, ಮಾರ್ನಿಂಗ್ 11 o'clock ವರೆಗೆ ಮಾತ್ರ ಅವ್ರಿಗೆ ಇನ್ನೊಂದು 1.5 hour ಟೈಮ್ ಇದೆ. ಸೊ ಯಾರ್ಯಾರು ಅಪ್ಲೈ ಮಾಡಿಲ್ಲ, ಇನ್ ಕೇಸ್ ಆರ್ ಡಿ ನಂಬರ್ ಏನೇ ಪ್ರಾಬ್ಲಮ್ ಇರಲಿ, ಜಸ್ಟ್ ಪೇಮೆಂಟ್ ಮಾಡಿ ನೀವು ಅಪ್ಲೈ ಮಾಡಿಬಿಡಿ. ಓಕೆ, ಆಮೇಲೆ ಬೇಕಾದ್ರೆ ಎಡಿಟ್ ಆಪ್ಷನ್ ಕೊಟ್ಟಾಗ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು PGCET 2025 ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಕೊಟ್ಟಿದ್ದಾನೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಾಗಿನ್ ಪೇಜ್ಗೆ ಹೋಗುತ್ತೆ. ಸೊ ಲಾಗಿನ್ ಪೇಜ್ ಅಲ್ಲಿ ನೀವು ಕ್ಯಾಪ್ಚಾ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆದ ತಕ್ಷಣ PGCET ಅಪ್ಲಿಕೇಶನ್ ಕ್ಲಿಕ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್, ಇದು ಇಂಪಾರ್ಟೆಂಟ್, ಫೈನಲ್ ಅಪ್ಲಿಕೇಶನ್ ಇದು. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪೇಜ್ ಓಪನ್ ಆಗ್ತದೆ. ಸೊ ನಿಮ್ಗೆ ಪ್ರಿಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಸೊ ನಿಮ್ಮ ಜನರಲ್ ಡೀಟೇಲ್ಸ್ ಇರುತ್ತೆ. ಓಕೆ, ಅಂಡ್ ಆಲ್ಸೋ ನಿಮ್ಮ ಕ್ಯಾಟಗರಿ ಹಾಗೂ ಆರ್ ಡಿ ನಂಬರ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಕ್ಲಾಸ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಎಷ್ಟು ವರ್ಷ ಓದಿದಿರಾ ಚೆಕ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನಮ್ಗೆ. ಅಂಡ್ ಆಲ್ಸೋ ಯಾವ್ಯಾವ ಕಾಲೇಜಲ್ಲಿ ನೀವು ಓದಿದ್ದೀರಾ, ಎಷ್ಟೆಷ್ಟು ನಿಮ್ಗೆ ಮಾರ್ಕ್ಸ್, ನೀವೇನೇ ಎಂಟ್ರಿ ಮಾಡಿದೀರಾ, ಎಕ್ಸಾಮ್ ಸೆಂಟರ್ಸ್, ಎವ್ರಿಥಿಂಗ್ ವಿಲ್ ಬಿ ಇಯರ್. ಸೊ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಆಪ್ ನಂಬರ್, ನಿಮ್ಗೆ ಎಷ್ಟು ಫೀಸ್ ಪೇ ಮಾಡಿದೀರಾ, ಯಾವ ಡೇಟ್ ಅಲ್ಲಿ ಪೇ ಮಾಡಿದೀರಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾಗಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಕಳ್ಕೋಬೇಡಿ, ಇದನ್ನ ಹುಷಾರಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ಸ್, ವೆರಿಫಿಕೇಶನ್, ಅಡ್ಮಿಷನ್ ಎಲ್ಲದಕ್ಕೂ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಐ ರಿಕ್ವೆಸ್ಟ್ ಆಲ್ ಯು ಟು ಕೀಪ್ ದಿಸ್ ಸೇಫ್ಲಿ. ಓಕೆ, ಒಂದಲ್ಲ 2 ಪ್ರಿಂಟ್ ತಗೊಂಡು ಇಟ್ಕೊಂಡಿರಿ, ಬಟ್ ಇದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಸೊ ಹಾಗಾಗಿ ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ನಾನು ನಾಳೆ ಹಾಕ್ತೀನಿ. ಥ್ಯಾಂಕ್ ಯು.